ಹಾಯ್, ವೆಲ್ಕಮ್ ಟು ಹಾರರ್ ಸ್ಟೋರೀಸ್ ಸೀಸನ್ 4. ಇವತ್ತು ನಾವು ನೋಡ್ತಾ ಇರೋ ಹಾರರ್ ಸ್ಟೋರೀಸ್ ಕ್ಲೋಸೆಸ್ಟ್ ಫ್ರೆಂಡ್ ಹೇಳಿದಂಥ ಸ್ಟೋರಿ. ಕಪಲ್ಸ್ನ ನೋಡಿ ಹೊಟ್ಟೆ ಹುರಿದು ಒಂದು ಮಗು ಆದ ತಕ್ಷಣ ಮಾಡಿದಂಥ ವಾಮಾಚಾರದ ಎಫೆಕ್ಟೇ ಈ ಸ್ಟೋರಿ. ಈ ಕತೆ ನಡೆಯೋದು ಕರ್ನಾಟಕದಲ್ಲೇ ಒಂದು ಊರಲ್ಲಿ. ಈ ಕಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಹಸ್ಬೆಂಡ್ ಅಂಡ್ ವೈಫ್ ಇರ್ತಾರೆ. ಈ ಇನ್ಸಿಡೆಂಟ್ ನಡೆದಿದ್ದು 25 ವರ್ಷದ ಹಿಂದೆನೆ ನಡೆದಿರುತ್ತೆ ಈ ಕತೆ. 25 ವರ್ಷದ ಹಿಂದೆ ಒಂದು ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ಬದುಕ್ತಾ ಇದ್ದಂತ ಹಸ್ಬೆಂಡ್ ಅಂಡ್ ವೈಫ್ಗೆ ನಡೆದಂತ ಒಂದು ಇನ್ಸಿಡೆಂಟ್. 2000 ಟೈಮ್ ಅಲ್ಲಿ ಅವ್ರಿಗೆ ಡೆಲಿವರಿ ಆಗುತ್ತೆ, ಹಾಸ್ಪಿಟಲ್ ಆಗುತ್ತೆ. ಡೆಲಿವರಿ ಬಂದು ಸಿಸೇರಿಯನ್ ಆಗುತ್ತೆ. ಆ ಟೈಮ್ ಅಲ್ಲಿ ಸಿಸೇರಿಯನ್ ಅಂದ್ರೆ ತುಂಬಾ ಸರ್ಪ್ರೈಸಿಂಗ್ ಆಗಿ ನೋಡ್ತಾ ಇದ್ದಂತ ಟೈಮ್ ಅದು. ಆ ಟೈಮ್ ಅಲ್ಲಿ ಅವ್ರಿಗೆ ಸಿಸೇರಿಯನ್ ಆಗಿ ಮಗು ಕೂಡ ಹುಟ್ಟುತ್ತೆ. ಮಗು ಗಂಡು ಮಗು ಆಗಿರುತ್ತೆ. ಎಲ್ಲರೂ ಫುಲ್ ಖುಷಿಯಿಂದ ಇರ್ತಾರೆ. ಊರಿಗೆಲ್ಲ ಆ ಟೈಮಲ್ಲಿ ಅಡಿಗೆ ಮಾಡಿ ಊಟ ಹಾಕಿ ಅದನ್ನ ಸೆಲೆಬ್ರೇಟ್ ಮಾಡಿರ್ತಾರೆ. ಅಷ್ಟು ಚೆನ್ನಾಗಿ ಆ ಮಗು ಹುಟ್ಟಿದ್ದನ್ನ ಸೆಲೆಬ್ರೇಟ್ ಮಾಡಿರ್ತಾರೆ. ಇದನ್ನ ನೋಡಿದಂತ ರಿಲೇಟಿವ್ಸ್, ಜೊತೆಲೇ ಇದ್ದಂತ ರಿಲೇಟಿವ್ಸ್ಗೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಕಡೆಗೆ ಇದನ್ನ ಎಲ್ಲರೂ ನಗುಮುಖದಿಂದ ನೋಡಿದ್ರು ಮನಸ್ಸಲ್ಲಿ ಸ್ವಲ್ಪ ಏನೋ ಒಂದು ಅಳಕಿರೋ ತರಾನೇ ಮಾತಾಡ್ಸ್ಕೊ ಹೋಗಿರ್ತಾರೆ. ಇದಾಗಿ 1 ತಿಂಗಳ ತನಕ ಅವರು ನಾರ್ಮಲ್ ಆಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ. ಕಡೆಗೆ ಬರ್ತಾ ಬರ್ತಾ ಆ ವೈಫ್ ಇದ್ರಲ್ಲ, ವೈಫ್ ಅವ್ರ ದಿಢೀರಂತ ಹೊಟ್ಟೆ ಊದ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ, ಮತ್ತೆ ಊದ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಕಡಿಮೆ ಆಗುತ್ತೆ. ಪ್ರತಿ ಸಲನೂ ಊದ್ಕೋಬೇಕಾದ್ರೂ ಹೊಟ್ಟೆ ದಪ್ಪ ಕಾಣಿಸ್ಕೋಬೇಕಾದ್ರೆಲ್ಲ ವಿಪರೀತ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಇದನ್ನ ಅವ್ರ ಗಂಡನ್ಗೆ ಹೇಳ್ತಾ ಇರ್ತಾರೆ, ಹಿಂಗೆ ರೀ ಹೊಟ್ಟೆ ಊದ್ಕೋತಾ ಇದೆ, ನೋವು ತಡ್ಕೊಳಕ್ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡಾಗ ಅವ್ರ ಹತ್ರದಲ್ಲಿರೋ ಹಾಸ್ಪಿಟಲ್ ಕರ್ಕೊ ಹೋಗ್ತಾರೆ. ಅವ್ರು ಚೆಕ್ ಮಾಡಿದಾಗ ಇಲ್ಲ, ನೋಡಿದ್ರೆ ಬರೀ ಏನೋ ಗ್ಯಾಸ್ಟ್ರಿಕ್ ತರ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅಷ್ಟಕ್ಕೆ ಮಾತ್ರ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಬರ್ತಾರೆ, 4-5 ದಿನ ಆಗುತ್ತೆ, ಮತ್ತೆ ಹೊಟ್ಟೆ ನೋವು ವಿಪರೀತ ಸ್ಟಾರ್ಟ್ ಆಗಿ ಹೋಗುತ್ತೆ, ಕಂಟ್ರೋಲ್ ಆಗಲ್ಲ. ಊರು ಹಾಸ್ಪಿಟಲ್ ಇಂದ ಸ್ವಲ್ಪ ತಾಲೂಕು ಹಾಸ್ಪಿಟಲ್ಗೆ ಹೋಗ್ತಾರೆ, ಅಲ್ಲೋಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ಸೇಮ್ ಅದೇನೇ ಆಗುತ್ತೆ. ಮತ್ತೆ ಅವ್ರಿಗೆ ಏನ್ ಮಾಡೋದು ಗೊತ್ತಾಗಲ್ಲ, ಮತ್ತೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ತಾರೆ, ಮತ್ತೆ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಈ ಸಲ ಡಿಸ್ಟಿಕ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಈ ತರ ಹಾಸ್ಪಿಟಲ್ ಚೇಂಜ್ ಆಗ್ತಾನೆ ಇರ್ತಾರೆ. ಪ್ರತಿ ಸಲನೂ ಈ ಹೊಟ್ಟೆ ನೋವು ಮಾತ್ರ ವಿಪರೀತ ನೋವು ತೋರಿಸ್ತಾನೆ ಇರುತ್ತೆ. ಇದನ್ನ ಅವ್ರು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಪ್ರತಿ ಸಲನೂ ಹಾಸ್ಪಿಟಲ್ಗೆ ಹೋಗಿ ಬರೋ ಖರ್ಚು ನೋಡಕ್ಕಾಗದೆ, ಕೆಲ್ಸಕ್ಕೂ ಹೋಗಕ್ಕಾಗದೆ, ಅವ್ರ ಹಸ್ಬೆಂಡ್ ಇದ್ಬಿಟ್ಟು ಸ್ವಲ್ಪ ದಿನ ಬಿಡಮ್ಮ, ಇದು ನಾರ್ಮಲ್ ಆಗಿ ಆಟೋಮೆಟಿಕ್ ಅದೇ ಸರಿ ಆಗುತ್ತೆ, ನೀನ್ ತುಂಬಾ ಇದನ್ನ ಹಿಂಸೆ ಮಾಡಕ್ ಹೋಗ್ಬೇಡ ಅನ್ನೋ ತರ ಹೇಳಿ ಅವ್ರನ್ನ ಮನೇಲೆ ಬಿಟ್ಟಿರ್ತಾರೆ. ಅವ್ರು ಪ್ರತಿದಿನ ಕೆಲ್ಸಕ್ಕೆ ಹೋಗೋದು ಬರೋದು, ಬಂದು ಸಂಜೆ ಹೊತ್ತಾದ್ರೆ ಹೊಟ್ಟೆ ನೋವು ಏನಾಗಿದೆ ಅನ್ನೋದು ವಿಚಾರಿಸ್ಕೊಳ್ಳೋದು ಇದೇ ಆಗ್ತಾ ಇರುತ್ತೆ. ಗಂಡ ಹೆಂಡತಿರ್ಗೆ ಇಬ್ರಿಗೂ ಕೂಡ ಈ ಪ್ರಾಬ್ಲಮ್ ಇರೋದ್ರಿಂದ, ಯಾಕಂದ್ರೆ ಹೆಂಡತಿಗೆ ಇರೋ ಪ್ರಾಬ್ಲಮ್ ನ ಗಂಡ ನೋಡ್ತಾ ಇರೋದ್ರಿಂದ ಇಬ್ರು ರಾತ್ರಿ ನಿದ್ದೆ ಕೆಡ್ತಾ ಇರ್ತಾರೆ. ಜೊತೆಲಿ ಆ ಪಾಪಗೂ ಕೂಡ ಹಾಲು ಕೊಡಕ್ಕಾಗದಿರೋ ಸ್ಟೇಜ್ ಆಗೋಗಿರುತ್ತೆ. ಈ ಪರಿಸ್ಥಿತಿ ಅವ್ರಿಗೆ ತುಂಬಾ ತಲೆನೋವು ಕೊಟ್ಟಿರೋದ್ರಿಂದ ಏನ್ ಮಾಡಕ್ಕಾಗದೆ ಆ ಅಮ್ಮ ಆಲ್ಮೋಸ್ಟ್ ಸೂಸೈಡ್ ಮಾಡಕ್ ಕೂಡ ಅಟೆಂಪ್ಟ್ ಮಾಡಿರ್ತಾರೆ. ಬಟ್ ಆಕ್ಚುಲಿ ಅವ್ರು ತೀರಾ ಲವ್ ಮಾಡಿ ಇದ್ದಿದ್ರಿಂದ ಇದನ್ನ ನಾವು ಮಾಡೋದ್ ಬೇಡ, 1-2 ತಿಂಗಳಾರು ಸಹಿಸ್ಕೊಳ್ಳೋದ ಅಂತ ಹೇಳಿ 1-2 ತಿಂಗಳಾರು ಸಹಿಸ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಆ ಮಟ್ಟಿಗೆ ಅವರು ನಾರ್ಮಲ್ ಆಗಿರ್ತಾರೆ. ಮತ್ತೆ ಇದೇ ತರ ದಿನ ಕಳೀತಾ ಇರ್ಬೇಕಾದ್ರೆ ಈ 1 ಮಂತ್ ಕಂಪ್ಲೀಟ್ ಆದ ತಕ್ಷಣ ಮಗುಗೆ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕಾಗಿರುತ್ತೆ. ಆ ಇಂಜೆಕ್ಷನ್ಗೋಸ್ಕರ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಹಾಸ್ಪಿಟಲ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ನರ್ಸ್, ಆ ಆಪರೇಷನ್ ಅಂದ್ರೆ ಅವ್ರು ಡೆಲಿವರಿ ಮಾಡಿಸಿದಂತ ನರ್ಸ್ ಇರ್ತಾರಲ್ಲ, ಆ ನರ್ಸ್ ಹತ್ರ ಕೂತ್ಕೊಂಡು ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ಹಿಂಗೆ ಪ್ರತಿದಿನ ಹೊಟ್ಟೆ ದಪ್ಪ ಆಗೋದು, ಮತ್ತೆ ನೋವು ಕಾಣಿಸ್ಕೊಳ್ಳೋದು, ತೀರಾ ಹೊಟ್ಟೆ ನೋವು ಕಾಣಿಸ್ಕೊತಾ ಇದೆ, ಸತೋಗಣ ಫೀಲ್ ಬಂದ್ಬಿಟ್ಟಿದೆ ಅನ್ನೋ ತರ ಹೇಳಿ ನರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಸೊ ಇದನ್ನ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಂತ ಒಬ್ಬ ವಯಸ್ಸಾದ ಮುದುಕಿ ಕೇಳಿಸ್ಕೊತಿರ್ತಾರೆ. ಕೇಳಿಸ್ಕೊಂಡು ಓಕೆ, ಏನೋ ಸ್ಟಾರ್ಟಿಂಗ್ ಇಂದ ಇದು ಮಿಡ್ಲ್ ಕೇಳಿಸ್ಕೊಳ್ಳೋದ್ರಿಂದ ಅವ್ರಿಗೂ ಕನ್ಫ್ಯೂಷನ್ ಬಂದಿರಲ್ಲ. ಅವರು ಪೂರ್ತಿ ಅವ್ರು ಮಾತಾಡಿದ ತಕ್ಷಣ ವೆಯ್ಟ್ ಮಾಡಿ ಕಡೆಗೆ ಆ ಅಮ್ಮ ಮಗು ತಗೋ ಹೋಗ್ಬೇಕಾದ್ರೆ ಕರೆದ್ಬಿಟ್ಟು, ಬನ್ನಿ ಇಲ್ಲಿ, ಏನ್ ಸಮಸ್ಯೆ, ಏನಾಗಿದೆ? ಆಗ ಅವರು ಆ ಅಮ್ಮ ಡೀಟೇಲ್ಡ್ ಆಗಿ ಹೇಳ್ಕೊ ಬರ್ತಾರೆ. ಅವ್ರಿಗೆ ಮಗು ಹುಟ್ಟು 1 ತಿಂಗಳ ತನಕ ಎಲ್ಲ ನಾರ್ಮಲ್ ಆಗಿತ್ತು, ಸೆಟ್ ಫ್ರೀ ಆಗಿತ್ತು, ಈಗ ಮತ್ತೆ ಹೊಟ್ಟೆ ನೋವು ಶುರು ಆಗಿದೆ, ಹಿಂಗೆ ಪ್ರತಿ ಸಲ ಓದೋದು ಕಡಿಮೆ ಆಗೋದು, ಇದೆಲ್ಲ ಹೇಳ್ಕೊಂಡು ಬಂದಾಗ ಅವರೆಲ್ಲ ಕೇಳಿಸ್ಕೊಂಡು, ಓಕೆ, ಪ್ರತಿ ಸಲ ಹಾಸ್ಪಿಟ್ಲ್ಗೆ ಹೋಗ್ತೀಯಲ್ಲ, ಯಾವತ್ತಾರ ಒಂದಿನ ನೀನು ದೇವಸ್ಥಾನಕ್ಕೆ ಹೋದಾ ಅಂತ ಹೇಳ್ತಾರೆ. ಇದು ಅವ್ರ ತಲೆಗೆ ಒಂಥರ ಫ್ಲಾಶ್ ಆಗುತ್ತೆ. ಹೌದು, ಎಲ್ಲ ಹಾಸ್ಪಿಟ್ಲ್ ಟ್ರೈ ಮಾಡಿದೀವಿ, ನಾವ್ಯಾಕೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ನೋಡ್ಬಿಟ್ಟು ಸೀದಾ ಅಲ್ಲಿಂದ ಮನೆಗೆ ಬರ್ತಾರೆ. ರಾತ್ರಿ ಅವರು ಟಯರ್ಡ್ ಆಗಿ ಮಲಗಿರ್ಬೇಕಾದ್ರೆ ಗಂಡ ಡ್ಯೂಟಿ ಮುಗಿಸ್ಕೊ ಬರ್ತಾರೆ. ಬಂದು ಅವ್ರನ್ನ ಮಾತಾಡಿಸ್ತಾರೆ, ಎಲ್ಲಾನು ಆರೈಕೆ ಮಾಡಿ ಓಕೆ ಮಲಗಬೇಕು ಅಂತಂದಾಗ ಹೆಂಡತಿ ಇದ್ದು ಕೇಳ್ತಾರೆ, ರೀ ಹಿಂಗೆ ನಾನು ಈ ತರ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಎಲ್ಲ ಮಾತಾಡ್ದೋ
ಒಬ್ರು ಹೇಳಿದ್ರು ಈ ತರ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗತ್ತಲ್ಲ. ಆಗ ಅನ್ನಿಸ್ತು ಹೌದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ರೀ ನಾಳೆ ಹೋಗೋಣ ಕಣ್ರಿ ಅಂತ ಅಂದಾಗ, ಇಲ್ಲ ಅಮ್ಮ ಇವತ್ತೇ ನಮ್ಗೆ ಮಂಗಳವಾರ, ನಾಳೆ ದೇವಸ್ಥಾನಕ್ಕೆ ಹೋದ್ರೆ ಅಷ್ಟೊಂದು ಒಳ್ಳೆ ದಿನ ಅಂತ ಕಾಣಿಸ್ತಿಲ್ಲ, ನಾವು ಶುಕ್ರವಾರ ಹೋದ್ರೆ ಹೆಂಗೆ ಅಂತ ಹೇಳ್ತಾರೆ. ಓಕೆ ಫೈನ್, ಶುಕ್ರವಾರ ಹೋಗೋದೇ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಫಿಕ್ಸ್ ಆಗ್ತಾರೆ, ಶುಕ್ರವಾರ ಹೊರಡಕ್ಕೆ ರೆಡಿ ಆಗ್ತಾರೆ. ಇಲ್ಲಿ ಇವ್ರ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗೋದ ಅಂತ ಮಾತಾಡಿದ್ದೇ ಇವ್ರು ತಪ್ಪಾಗೋಗುತ್ತೆ. ಮಾರನೇ ದಿನ ಬೆಳಗ್ಗೆ ಆಗುತ್ತೆ, ಅವತ್ತು ಬುಧವಾರ, ಎಲ್ಲ ಓಕೆ. ಅವತ್ತು ಅಷ್ಟೊಂದು ದಿನ ಹೊಟ್ಟೆ ಒಬ್ಬರ ಬಂದಿರಲ್ಲ, ನಾರ್ಮಲ್ ಆಗಿ ಇರ್ತಾರೆ. ಪಾಪು ನೋಡ್ಕೊಳ್ಳೋದು, ಪಾಪು ಹಾಲು ಕಾಯಿಸ್ಕೊಳ್ಳೋದು, ಈ ತರ ಮನೆ ಕೆಲಸಗಳನ್ನೆಲ್ಲ ನೋಡ್ಕೊಂಡಿರ್ತಾರೆ. ಸಂಜೆ ಆಗುತ್ತಾ ಬರುತ್ತೆ, ಗಂಡನೂ ಬರ್ತಾರೆ. ಬಂದಾಗ ಇವತ್ತು ಇದ್ದಿದ್ದು ಮನೇಲಿ ಅವ್ರೇನೇನ್ ಮಾಡ್ತಿದ್ರು, ಗಂಡ ಕೆಲಸ ಏನೇನ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಮಾತಾಡ್ಸ್ಕೊಂಡು ನೈಟ್ ಮಲಗ್ತಾರೆ. ನೈಟ್ ಆಗ್ತಾ ಬರ್ತಾ ಇರುತ್ತೆ, ನೈಟ್ 11 ಗಂಟೆ 12 ಗಂಟೆ ಆಗ್ತಾ ಬರುತ್ತೆ. ಅದಾಗಿದ್ದು ಬುಧವಾರದ ರಾತ್ರಿಯಲ್ಲಿ ನೈಟ್ 10 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ, 12 ಗಂಟೆ ಆಗ್ತಿದ್ದಂಗೆನೆ ನಾರ್ಮಲ್ ಆಗಿ ಮಲಗಿದ್ದ ಹೆಂಗಸಿನ ಹೊಟ್ಟೆ ಮತ್ತೆ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ತೀರಾ ಒಂದು ಪ್ರೆಗ್ನೆಂಟ್ ಲೇಡಿ ಅಷ್ಟು ಹೊಟ್ಟೆ ಉಬ್ರ ಬಂದ್ಬಿಡುತ್ತೆ. ಹಿಂಗೆ ಬಂದಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಈ ಗಂಡನ ಎಬ್ಸಕ್ಕಾಗಲ್ಲ, ಯಾಕಂದ್ರೆ ಗಂಡ ರೆಸ್ಟ್ ಮಾಡಿದ್ರೇನೆ ಮಾರದಿನ ಡ್ಯೂಟಿಗೆ ಹೋಗಕ್ಕಾಗೋದು. ಸೊ ಈ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಹೊಟ್ಟೆ ನೋವನ್ನ ತಡ್ಕೊಂಡು ಹಲ್ಲು ಕಚ್ಕೊಂಡು ಆ ಕಡೆ ತಿರುಗಿ ಮಲಗೋದು, ಈ ಕಡೆ ತಿರುಗಿ ಮಲಗೋದು ಮಾಡ್ತಾ ಇರ್ತಾರೆ. ಕಡೆಗೆ ಸೆಟ್ ಒಂದು 12 ಗಂಟೆಯಿಂದ 1 ಗಂಟೆ ಆಗ್ತಾ ಇದ್ದಂಗೆನೆ ದಿಢೀರ್ ಅಂತ ಬಾಗ್ಲ ಹತ್ರ ಯಾರೋ ಬಾಗಿಲು ಕೊಟ್ಟು ಸೌಂಡ್ ಬರುತ್ತೆ. ನೀಟಾಗಿ ಕೇಳಿಸುತ್ತೆ ಬಾಗಿಲು ಕೊಟ್ಟು ಸೌಂಡ್. ಈ ಸೌಂಡ್ ಕೇಳಿದ ತಕ್ಷಣ ಅವ್ರಿಗೆ ಏನೋ ಒಂಥರ ಫೀಲ್ ಆಗುತ್ತೆ, ಯಾರೋ ಬಾಗಿಲು ಕೊಡ್ತಾ ಇದ್ದಾರೆ ಅಂತ. ಮತ್ತೆ ಸ್ವಲ್ಪ ತಂಗಿ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಮತ್ತೆ ಮತ್ತೆ ಬಾಗಿಲು ಕೊಟ್ಟೋ ಸೌಂಡ್ ಬರ್ತಾನೆ ಇರುತ್ತೆ. ಸೊ ಈ ತರ ಬಾಗಿಲು ಕೊಟ್ಟೋ ಸೌಂಡ್ ಅವರು ನೀಟಾಗಿ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಮತ್ತೆ ಮತ್ತೆ ಅವ್ರಿಗೆ ಬಾಗಿಲು ಕೊಟ್ಟೋ ಸೌಂಡ್ ಬರ್ತಾ ಇರುತ್ತೆ. ಈ ಸಲ ಬಾಗಿಲು ಕೊಟ್ಟೋ ಸೌಂಡ್ ಜೊತೆ ಆ ಹೆಂಗಸರ ಹೆಸರು ನಡೆದು ಕೂಡ ಕರೀತಾರೆ. ಫಾರ್ ರೆಫರೆನ್ಸ್ ಐಡೆಂಟಿಫಿಕೇಶನ್ ಅಷ್ಟೇ ಈ ಹೆಸರು ಹೇಳ್ತಿದ್ದೀನಿ, ಇದು ಅವ್ರ ಒರಿಜಿನಲ್ ಹೆಸರಲ್ಲ. ಪದ್ಮಾ 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 ಅಂತ ಅನ್ಬಿಟ್ಟು ಸೌಂಡ್ ಕೇಳುತ್ತೆ. ಈ ಸೌಂಡ್ ಎಲ್ಲೋ ಕೇಳ್ದಂಗೆ ಅಂತ ಅವ್ರಿಗೆ ಅನ್ಸ್ತಿರುತ್ತೆ. ಬಟ್ ಆದ್ರೆ ಅವರು ಎಚ್ಚರ ಆದ್ರೂ ಕೂಡ ಹೋಗ್ ಭಯ. ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಗೋಗಿತ್ತು. ಸರಿ ಅಂತ ಅನ್ಬಿಟ್ಟು ಗಂಡನ ನೆಪ್ಸದ ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾರೆ. ಯಾಕಂದ್ರೆ ಅಟ್ಲೀಸ್ಟ್ 3 ಸಲನಾರುವೆ ಇದೊಂದು ರಿಪೀಟ್ ಆಗ್ಲಿ ಅಂತ ಅನ್ಬಿಟ್ಟು ವೆಯ್ಟ್ ಮಾಡ್ತಾರೆ. ಆವಾಗ್ಲೂ ಕೂಡ ಮತ್ತೆ ಅವ್ರಿಗೆ ಇನ್ನೊಂದ್ಸಲ ಬಾಗ್ಲು ಕುಟ್ಟೋ ಸೌಂಡ್ ಕೇಳುತ್ತೆ. ಈ ಸೌಂಡ್ ಕೇಳ್ತಿದ್ದಂಗೆನೆ ಅವ್ರಿಗೂ ಕೂಡ ಎದ್ದು ಹೋಗಿ ಭಯ ಬಂದಿರುತ್ತೆ. ಯಾಕಂದ್ರೆ ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಗೋಗಿರುತ್ತೆ. 3ನೇ ಸೌಂಡ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅವಾಗ ಸ್ವಲ್ಪ ಹೊತ್ತರಲ್ಲಿ ಅದೇ ತರನೇ ಅವ್ರಿಗೆ ಕರೆಕ್ಟ್ ಆಗಿ ಅಷ್ಟೊತ್ತಿಗೆ ಬಾಗಿಲು ಕೊಟ್ಟುತ್ತೆ. ಪದ್ಮಾ, ಅಮ್ಮ, ನೀವು ಹೋಗ್ಬೇಕು ಅಂತ ಹೇಳಿದ್ದಲ್ಲ, ಕರ್ಕೊಂಡು ಹೋಗ್ತೀನಿ, ಅದೇ ಟೋರಲ್ಲಿ ಕೇಳುತ್ತೆ. ಸರಿ ಕೇಳಿದ ತಕ್ಷಣ ಆ ಅಮ್ಮನಿಗೆ ಏನ್ ಮಾಡ್ಬೇಕು ಭಯ ಆಗೋಗುತ್ತೆ. ಪಕ್ಕದಲ್ಲಿದ್ದ ಗಂಡನ ಎಬ್ಬಿಸ್ಬಿಡ್ತಾರೆ. ಯಾಕಂದ್ರೆ ಸಣ್ಣ ಸೌಂಡ್ ಕೇಳಿದ್ರೆ ಎದ್ದು ಅಂತ ಗಂಡ, ಇಷ್ಟು ದೊಡ್ಡ ಬಾಗಿಲು ಸೌಂಡ್ ಕೇಳಿದ್ಮೇಲೂ ಎದ್ದಿಲ್ಲ ಅಂತಂದ್ರೆ ಅವಾಗ ಅವ್ರಿಗೇನೋ ಸಮಥಿಂಗ್ ರಾಂಗ್ ಅನ್ನೋದ್ರ ಅನ್ಸ್ಬಿಟ್ಟು ಎಬ್ಬಿಸ್ಬಿಡ್ತಾರೆ. ರೀ ಯಾರೋ ನನ್ ಕರಿತವ್ರೆ, ನೋಡಿ 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 ಅಂತಂದಾಗ ಗಂಡನು ಎದ್ದು ಕೂತ್ಕೊಂಡು ನೀಟಾಗಿ ಕೇಳಿಸ್ಕೊತಾರೆ. ಆದ್ರೆ ಈ ಸಲ ಸೌಂಡ್ ಬರಲ್ಲ. ನನಗೆ ಮಲಗಬೇಕು ಕಣೆ, ರೆಸ್ಟ್ ಮಾಡ್ಬೇಕು, ಬೆಳಿಗ್ಗೆ ಹೊತ್ನಂಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕು, ನೀ ಏನ್ ಹಿಂಗ್ ತಲೆ ತಿಂತಿದೀಯಾ ಹಂಗೆ ಹಿಂಗೆ ಅಂತ ಹೇಳಿ ಬೈದ್ಬಿಟ್ಟು ಮಲ್ಕೋತಾನೆ. ಮಲಗ್ತಾನೆ. ಕರೆಕ್ಟ್ ಆಗಿ ಒಂದು 10 ನಿಮಿಷ ಆಗುತ್ತೆ. ದ ಸೇಮ್ ರಿಪೀಟ್. ಮತ್ತೆ ಅದೇ ಸೌಂಡ್ ಅಲ್ಲಿ ಪದ್ಮಾ ಹೊರಗಡೆ ಹೋಗ್ಬೇಕು ಅಂತ ಹೇಳ್ದಲ್ಲವಾ ಅಂತ ನೋಟ್ಟು ಬಾಗಿಲು ಕೊಟ್ಟ. ಪದ್ಮಾ ಇದೇ ಸೌಂಡ್ ಕೇಳ್ತಾ ಇರುತ್ತೆ. ಈ ಸೌಂಡ್ ನ ಕೇಳಿ ಆ ಅಮ್ಮನಿಗೆ ಫುಲ್ಲು ಭಯ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನೈಟ್ ಎಲ್ಲ ದೇವ್ರ ಜಪ ಮಾಡ್ಕೊಂಡು ಫುಲ್ ಕುಂತಿರ್ತಾರೆ. ಸೊ ಇದು ಅವತ್ತಿನ ರಾತ್ರಿ ದಾಟುತ್ತೆ. ಆಲ್ಮೋಸ್ಟ್ 4 ಗಂಟೆವರೆಗೂ ಬಾಗಿಲು ಕುಟ್ಟಿ ಬಾಗಿಲು ತೆಗಿದೆ. ಅದು ಹಂಗೆ ಇದ್ದು ಬೆಳಗಿನ ಜಾವ ಆಗ್ತಿದ್ದಂಗೆ ಗಂಟ ಡ್ಯೂಟಿಗೆ ಹೋಗ್ತಾರೆ. ನೈಟ್ ಫುಲ್ಲು ಇದಾಗಿದ್ದ ಘಟನೆ ನೆನೆಸ್ಕೊಂಡು ಬೆಳಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅವತ್ತು ಅಷ್ಟೊಂದು ಕೆಲಸ ಮಾಡಲ್ಲ, ಸಾಧಾರಣವಾದ ದಿನಗಳಾಗಿ ನಡೀತಿರುತ್ತೆ. ಮತ್ತೆ ರಾತ್ರಿ ಆಗತ್ತೆ, ಗಂಡ ಬರ್ತಾರೆ, ಊಟ ಮಾಡ್ತಾರೆ. ಇವ್ರು ಮಲಗಿದ್ದಾಗ ಇದೇ ಯೋಚನೆಯಲ್ಲಿ ಇರ್ತಾರೆ. ಏನೇ ಆಯ್ತು, ಯಾಕೆ ಹಿಂಗ್ ಮಲಗಿದ್ಯಾ ಅಂತ ಹೇಳಿ ಸಹಜವಾಗಿ ಮಾತು ಕೊಟ್ಕೊಂಡು ಗಂಡ ಊಟ ಮಾಡ್ತಾರೆ, ಮಾತಾಡ್ಕೊಂಡು ಮಲ್ಕೋತಾರೆ. ಹಿಂಗೆ ಮಲಗಿರ್ಬೇಕಾದ್ರೆ ಮತ್ತೆ 12 ಗಂಟೆ ಆಗುತ್ತೆ. ಆ ಅಮ್ಮನ ಹೊಟ್ಟೆ ಇದ್ದಕ್ಕಿದ್ದಂತೆ ದಪ್ಪ ಆಗುತ್ತೆ. ದಪ್ಪ ಆಗಿ ಆ 1 ಗಂಟೆಗೆ ಸೌಂಡ್ ಶುರುವಾಗುತ್ತೆ. ಮತ್ತೆ ಅದೇ ತರ ಬಾಗಿಲು ಕೊಟ್ಟುತ್ತೆ. ಪದ್ಮಾ
ಬಾಮ್ಮ ಹೊರಗಡೆ ಹೋಗೋದ, ನಿಂಗೇನೋ ಪ್ರಾಬ್ಲಮ್ ಒಂದಲ್ಲ, ನಾನು ಸಾಲ್ವ್ ಮಾಡ್ಕೊಡ್ತೀನಿ ಬಾಮ್ಮ ಅಂತ ಸೌಂಡ್ ಬರುತ್ತೆ. ಇದನ್ನು ಕೇಳಿ ಫುಲ್ ಎದುರುಬಿಟ್ಟು ಮತ್ತೆ ಕೂತಿರ್ತಾರೆ. ಇನ್ನು ಗಂಡನಿಗೆ ಹೇಳಿದ್ರೆ ನೆನ್ನೆ ತಾನೇ ಬೈದ್ರು, ಮತ್ತೆ ಹೇಳಲ್ಲ, ಏನೋ ಆಗುತ್ತೆ ಅಂತ ಎದುರ್ಕೊಂಡು ಕುಂತಿರ್ಬೇಕಾದ್ರೆ ಮತ್ತೆ ಸೌಂಡು ಈ ಸಲ ಸ್ವಲ್ಪ ಜೋರಾಗಿ ಕೇಳುತ್ತೆ. ಬಾಗಿಲು ಕುಟ್ತಾ ಪದ್ಮಾ ಬಾರೆ ಹೋಗದ ಹೊರಗಡೆ ಅಂತ. ಈ ಸೌಂಡ್ ಕೇಳ್ತಿದ್ದಂಗೆನೆ ಗಂಡ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಎದ್ದು ಕೂತ್ಕೊಂಡು ತಿರುಗಿ ನೋಡಿದ ತಕ್ಷಣ, ರೀ ನಿಮ್ಗೆ ಕೇಳಿಸ್ತಾ? ಹ್ಞೂ ಕಡೆ ನಂಗೆ ಕೇಳಿಸ್ತು. ಯಾರೋ ಕರೀತಾ ಇದಾರೆ ರೀ, ನಂಗೆ ಭಯ ಆಗ್ತಾ ಇದೆ ಕಣ್ರಿ ಇದೆ. ಸರಿ ಆಯ್ತು ಬಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು ಡೋರ್ ಹತ್ರ ಬಂದು ಆ ಡೋರ್ದು ಮರಪಟ್ಟಿಗಳನ್ನ ಕೂರ್ಸೋ ಸಂದಿಲಿ ಬಗ್ಗಿ ನೋಡ್ತಾರೆ. ಅಲ್ಲಿ ಯಾರು ಇರಲ್ಲ. ಇದು ನೋಡಿ ಆಶ್ಚರ್ಯ ಆಗುತ್ತೆ. ಸ್ವಲ್ಪ ತಲ್ಲೇ ವೆಯ್ಟ್ ಮಾಡ್ತಾರೆ, ಮತ್ತೆ ಸೌಂಡ್ ಬರುತ್ತಾ ಅಂತ. ಈ ಸಲ ಕಣ್ಣೆದುರಿಗೇನೆ ಕಾಣುತ್ತೆ ಅವ್ರಿಗೆ ಜೋರಾಗಿ ಬಾಗಿಲು ಬಿಡಿಯ ಶಬ್ದ. ಈ ಶಬ್ದ ಕೇಳ್ತಾ ಇದ್ದಂಗೆನೆ ಅವ್ರು ಹೋಗಿ ಇಣಿಸಿ ನೋಡಬೇಕಾದ್ರೆ ಒಂದು ಸರಿಸುಮಾರು 35 ವರ್ಷದ ಹೆಂಗ್ಸು ಬಿಳಿ ಸೀರೆ ಹಾಕಿ ಜಡೆನ ಹೆಣದು ಮುಂದ್ಗಡೆ ಬಿಟ್ಟಂಗೆ ಒಂದು ಹೆಂಗ್ಸು ಬಾಗಿಲು ತಡ್ತಾ ಇರ್ತಾರೆ. ಮುಖ ಫುಲ್ಲು ವೈಟ್ ಆಗಿರುತ್ತೆ. ಇದನ್ನ ನೋಡಿದ ತಕ್ಷಣ ಎದುರುಬಿಟ್ಟು ಓಡೋಗಿ ಮಲ್ಕೊಬಿಡ್ತಾರೆ. ಕಡೆಗೆ ಮಾರನೇ ದಿನ ಫೋನ್ ಮಾಡಿ ಆ ಹುಡುಗಿ ಅವ್ರ ಅಪ್ಪನಿಗೆ ಫೋನ್ ಮಾಡಿ ಎಲ್ಲಾ ವಿವರಗಳನ್ನ ಹೇಳ್ತಾರೆ. ಇದನ್ನ ಕೇಳಿ ಒಂದ್ಸಲ ಆ ಅಳಿಯಂದ್ರ ಹತ್ರ ಮಾತಾಡ್ತೀನಿ ಅಂತಂದಾಗ ಆ ಅಳಿಯಂದ್ರು ಕೂಡ ಆ ಫೋನ್ಲಿ ಇಸ್ಕೊಂಡು ಮಾತಾಡಿ ಅವ್ರು ನೋಡಿದ್ದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದನ್ನ ಕೇಳಿ ಸರಿ ಆಯ್ತು ಅಳಿಯಂದ್ರೆ, ನಾನು ಬರ್ತೀನಿ ಇವತ್ತೇನೆ ಅಂತ ಹೇಳಿ ಅಲ್ಲಿಂದ ಆ ಅಮ್ಮನ ತಂದೆ, ಆ ವಯಸ್ಸಾಗಿರೋ ತಾತ ಅಲ್ಲಿಂದ ಹೊರಟುಕೊಂಡ್ಬಿಡ್ತಾರೆ. ಬಂದು ಮನೇಲಿ ಏನೇನಾಯ್ತು, ಹೆಂಗಾಯ್ತು, ಏನೇನ್ ನಡೀತು ಅಂತ ಎಲ್ಲ ವಿವರವಾಗಿ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿ, ಸರಿ ಇವತ್ತು ರಾತ್ರಿ ನಾವು ಇಲ್ಲೇ ಮಲಗದ ಅಂತ ಹೇಳಿ ಕಡೆಗೆ ಗಂಡ ಹೆಂಡತಿ ಬೆಡ್ರೂಮ್ ಅಲ್ಲಿ ಹೋಗಿ ಮಲ್ಕೋತಾರೆ. ಆ ವಯಸ್ಸಾಗಿರೋ ತಾತ ನಾನು ಹಾಲಲ್ಲಿ ಮಲಗ್ತೀನಿ ಅಂತ ಹೇಳ್ತಾರೆ. ಕಡೆಗೆ ಬೇಡ ಹಾಲಲ್ಲಿ ಮಲಗಲ್ಲ, ಮುಂದ್ಗಡೆ ಜಗಲಿ ಮೇಲೆ ಮಲಗ್ತೀನಿ ಅಂತ ಹೇಳ್ತಾರೆ. ಆಕ್ಚುಲಿ ಈ ಹಳ್ಳಿ ವಾತಾವರಣ, ಹಳ್ಳಿ ಮನೆ ಅಂತಂದ್ರೆ ಎಲ್ಲರೂ ಗೊತ್ತಿರುತ್ತೆ, ಮನೆ ಮುಂದೆ ಜಗಲಿ ಇರುತ್ತೆ, ಕೂತ್ಕೊಳ್ಳೋಕೆ ಮಲ್ಕೊಳ್ಳೋಕೆ ರೆಸ್ಟ್ ಮಾಡೋದಕ್ಕೆ ಏನಂತಾರ. ಸೊ ಆ ವ್ಯಕ್ತಿನೂ ಕೂಡ ಜಗಲಿ ಮೇಲೆ ಮಲಗ್ತಿದ್ರು. ಇವ್ರು ಯಾರು ಬೇಡ ಮನೇಲಿ ಜಾಗ ಇದೆ, ಈ ತರ ಮಲಗಬೇಡಿ, ನಿನ್ನೆ ತಾನೇ ನಾವು ಕಣ್ಣಾರೆ ನೋಡಿದೀವಿ, ನೀವು ಹಿಂಗ್ ಮಲಗೋದು ನಮಗೂ ಭಯ ಆಗುತ್ತೆ, ಪ್ಲೀಸ್ ಹಿಂಗ್ ಮಲಗೋದು ಬೇಡ ಅಂತ ಹೇಳ್ತಾರೆ. ಇಲ್ಲಮ್ಮ ನಾ ಧೈರ್ಯವಾಗಿ ಇದ್ದೀನಿ, ನನಗೆ ಗೊತ್ತು, ನಾನು ಹಳ್ಳಿಲೇ ಬೆಳೆದವನು, ಇದೆಲ್ಲ ನಾವು ನೋಡಿದೀವಿ, ಹೆದರ್ಕಬೇಡಿ, ನೀವು ಧೈರ್ಯವಾಗಿ ಮಲಗಿ ನಾನು ಆಚೆ ಮಲಗ್ತೀನಿ ಅಂತಂದಾಗ ಸರಿ ಅಂತ ಅನ್ಬಿಟ್ಟು ಆಚೆ ಮಲಗೋಕ್ಕೋಸ್ಕರ ಆ ವಯಸ್ಸಾಗಿರೋ ತಾತರಿಗೆ ಏನೇನ್ ಬೇಕು, ದಿಂಬು, ಬೆಡ್ಶೀಟು, ಒಂದ್ ಚೊಂಬು ನೀರಿಂದ ಹಿಡಿದು ಎಲ್ಲಾನು ಸೆಟ್ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಕಡೆಗೆ ಅವತ್ ರಾತ್ರಿ ಆಗುತ್ತೆ. ಮತ್ತೆ ರಾತ್ರಿ 12 ಗಂಟೆ ಆಗ್ತಿದ್ದಂಗೆನೆ ಆ ಅಮ್ಮಂದು ಹೊಟ್ಟೆ ಮತ್ತೆ ದಪ್ಪ ಆಗ್ತಾ ಬರುತ್ತೆ, ನೋವು ಕಾಣಿಸ್ಕೊತಾ ಇರುತ್ತೆ. ಈ ಸಲ ಯಜಮಾನ್ರನ್ನ ಮಲಗಕ್ ಬೇಡ ಅಂತ ಹೇಳಿರ್ತಾರೆ, ಎಬ್ಸ್ ಕೂರ್ಸಿರ್ತಾರೆ, ಇವತ್ತೇನೂ ಆಗುತ್ತೆ. ಅದು ಅಲ್ಲದೆ ಅಪ್ಪ ಆಚೆ ಇದ್ದಾರೆ, ಹೆಚ್ಚು ಕಮ್ಮಿ ಆದ್ರೆ ಅಪ್ಪನಿಗೆ ಏನೋ ಭಯನೂ ಇರುತ್ತೆ. ಸೊ ಅವರ ಒಳಗಡೆ ಅಲರ್ಟ್ ಆಗಿ ಕೂತಿರ್ತಾರೆ, ಹೊರಗಡೆ ಈ ಅಪ್ಪ ಮಲಗಿರ್ತಾರೆ, ಆದ್ರೆ ನಿದ್ದೆ ಮಾಡಿರಲ್ಲ. ಸರಿ ಸುಮಾರು 1 ಗಂಟೆ ಆಗ್ತಾ ಇದ್ದಂಗೆನೆ ಆ ಬೀದಿ ಕೊನೆಯಲ್ಲಿ ಒಂದು ಜಮೀನ್ ಇರುತ್ತೆ. ಆ ಜಮೀನು ಒಳಗಡೆಯಿಂದ ಯಾರೋ ಒಬ್ರು ಹೆಂಗ್ಸು ಅಲ್ಲಿಂದ ನಡ್ಕೊಂಡು ಬರ್ತಾ ಇರ್ತಾರೆ. ಎಲ್ಲಿಗೆ ಬರ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಈ ಜಗಲಿ ಮಲಗಿದ್ದೆ ಆ ಕಾರ್ನ ನೋಡ್ತಾ ಇದ್ದಂತ ತಾತ ಕರೆಕ್ಟ್ ಹೆಂಗಸ್ನೇ ನೋಡ್ತಾ ಕೂತಿರ್ತಾರೆ. ಸೀದಾ 1 ಗಂಟೆ ಆಗ್ತಾ ಆ ಹೆಂಗ್ಸು ಹತ್ರ ಬರ್ತಾ ಸೀದಾ ಈ ಮನೆ ಬಾಗಿಲಿಗೆ ಬರ್ತಾರೆ. ಬಂದು ಪದ್ಮಾ ಬಾರೇ ಅಂತ ಬಾಗಿಲು ಕೊಟ್ಟಕ್ಕೆ ಶುರು ಮಾಡ್ತಾರೆ. ಈ ಬಾಗಿಲು ಕೊಟ್ಟ ಶಬ್ದನ ಹತ್ತಿರದಲ್ಲೇ ಕೂತಿದ್ದಂತ ತಾತ ಕೇಳಿಸ್ಕೊತಿರ್ತಾರೆ. ಎದ್ದೇಳಕ್ಕಾಗಲ್ಲ, ಕಣ್ಣೆದ್ರೆ ನಿಂತಿರೋದು ಆಕೃತಿ ಗೊತ್ತಾಗೋಯ್ತು, ಇದು ಸಾಧಾರಣವಾದ ಹೆಂಗ್ಸಲ್ಲ, ಇದೇನೋ ಬೇರೆ ಅಂತ ಅನ್ನೋದು ಗೊತ್ತಾಗೋಯ್ತು. ಕಡೆಗೆ ಎದ್ರೆ ಸಮಸ್ಯೆ ಆಗುತ್ತೆ ಅಂತ ಅನ್ಬಿಟ್ಟು ಆ ಯಪ್ಪ ಹಾಗೆ ಮಲಗಿರ್ತಾರೆ. ಈ ಸಲ ಜೋರ ಕುಡ್ತಾ ಒಂದು 1 hour ತನಕ ಬಾಗಿಲು ಕೊಡ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡೆ ಆ ಯಪ್ಪ ಮಲಗಿರ್ತಾರೆ. ಒಂದು 1 hour ಕಳೆದು ಒಂದು 5 ನಿಮಿಷ 6 ನಿಮಿಷ ಒಂದು ಗ್ಯಾಪ್ ಕೊಡುತ್ತೆ. ಆ ಗ್ಯಾಪ್ ಆದ ನೆಕ್ಸ್ಟ್ ನಿಮಿಷನೇ ಹಂಗೆ ಬೆಕ್ಕಳಿಗೆ ಬಂದು ನೀರಿಗೋಸ್ಕರ ನೀರು ಬೇಕು ಅಂತ ಹೇಳೋ ತರ ಆ ಯಪ್ಪನ ವಾಯ್ಸಲ್ಲಿ ಬಾಗಿಲು ಕೊಟ್ಟುತ್ತೆ. ಅಮ್ಮ ಅಂದ್ರೆ ಬಾಗಿಲು ತೆಗಿರಿ, ನನ್ ಕೈಲಾಗ್ತಾ ಇಲ್ಲ, ನೀರು ಬೇಕು ಅನ್ನೋ ತರ ನರಳಾಟದ ವಾಯ್ಸಲ್ಲಿ ಬಂದ್ಬಿಡುತ್ತೆ. ಈ ವಾಯ್ಸ್ ಕೇಳಿದ ತಕ್ಷಣ ಮಲಗಿರೋ ತಾತನಿಗೇನೆ ಭಯ ಶುರು ಆಗ್ಬಿಟ್ಟು ಅವ್ರ ಪಂಚನೆ ಒದ್ದೆ ಮಾಡ್ಬಿಡ್ತಾರೆ. ಅಷ್ಟು ಭಯಾನಕವಾಗಿತ್ತು ಆ ಸೀನು. ಎದ್ದೇಳಕ್ಕಾಗಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಕೈ ಕಾಲೆಲ್ಲ ನಡುಕ ಶುರು ಆಗೋಯ್ತು. ಏನ್ ಮಾಡೋದು, ಯಾಕಂದ್ರೆ ಈ ಸಮಯದಲ್ಲಿ ಅದು ಒಳಗ್ ಬರಕಂತ ತುಂಬಾ ಆತುರಿತಿದೆ. ಈ ಟೈಮಲ್ಲಿ ಬಾಗಿಲು ತೆಗೆದ್ರೆ ಅಳಿಯಾನೋ ಮಗಳು ಬಂದ್ಬಿಟ್ರೆ ಪ್ರಾಬ್ಲಮ್ ಆಗೋಗುತ್ತೆ.
ಸೊ ಅವನೇನಾರು ಮಾಡ್ಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಮಲಗಕ್ಕಿಂತ ಮುಂಚೆನೆ ತಲೆದಿಂಬಡಿಲಿ ಅವರು ವಿಭೂತಿ ಇಟ್ಟಿದ್ರು. ಅದ್ ಧೂಳ್ತಾ ಇತ್ತಲ್ಲ ಅದನ್ನ ಇಟ್ಟಿದ್ರು. ಆ ಅಪ್ಪನ ವಾಯ್ಸ್ ಕೇಳ್ತಿದ್ದಂಗೆನೆ ಒಳಗಡೆ ಇದ್ದವ್ರಿಗೆ ಭಯ ಶುರುವಾಗೋಯ್ತು. ಯಾಕಂದ್ರೆ ಈಗ ಒಂದ್ ವೇಳೆ ನಾವು ಬಾಗಿಲು ತೆಗೆದಿಲ್ಲ ಅಂತ ಅಂದ್ಬಿಟ್ಟು ಅಪ್ಪನಿಗೆ ಏನಾರ ಮಾಡ್ಬಿಡ್ತೋ, ಮಾವನಿಗೆ ಏನೋ ಮಾಡ್ಬಿಡ್ತೋ ಅಂತ ಅಂದ್ಬಿಟ್ಟು ಇಬ್ರು ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಕೂತಿರ್ತಾರೆ. ಹಿಂಗೆ ಕೂತಿರ್ಬೇಕಾದ್ರೆ ಹೊರಗಡೆ ಮಲಗಿದ ತಾತ ಆ ಭಯಾನಕವಾದ ದೃಶ್ಯ ನೋಡಿ ಪಂಚನೆ ಒದ್ದೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ನಡುಗ್ತಾ ಮಲಗಿರ್ತಾರೆ. ಆಮೇಲೆ ಇದು ಕೂಗ್ತಾ ಇರೋದನ್ನ ನೋಡುತ್ತಾ ಸ್ವಲ್ಪ ಹೊತ್ತರಲ್ಲೇ ಒಳಗಡೆಯಿಂದ ಎಮ್ಮನ್ ಗಂಡ, ಮಾವ ನಾ ಬಾಗಿಲು ತೆಗೆಯಕ್ ಬರ್ತಾ ಇದ್ದೀನಿ ಮಾವ ಅಂತ ಅಂದ್ಬಿಟ್ಟು ಜೋರಾಗಿ ಕೂಗ್ಕೊಂಡೆ ಅಲ್ಲಿಂದ ಬಂದ್ಬಿಡ್ತಾರೆ. ಅದನ್ನ ಕೇಳಿದ ತಕ್ಷಣ ಈ ದಿಂಬಡಿಲಿ ಇವರು ದೇವರ ಪ್ರಸಾದನ ವಿಭೂತಿನ ಇಟ್ಟಿದ್ರು. ಅದನ್ನ ಹಂಗೆ ಕೈಯಲ್ಲಿ ಎಳ್ಕೊಂಡು ತೆಗೆದು ಅಳಿಯಂದ್ರೆ ಬರಬೇಡಿ ಅಂತ ಕೂಗ್ಕೊಂಡು ಹಂಗೆ ಆ ಆಕೃತಿ ಮೇಲೆ ಎಸ್ಬಿಡ್ತಾರೆ. ಎಸ್ತಿದ್ದೇ ತಡ ಅದ್ರ ಮೇಲೆ ಬಿದ್ದ ತಕ್ಷಣ ಅಲ್ಲಿಂದ ಸಲ್ಲಂತ ಒಂದು ಚೂರು ಅಜ್ಜೆ ಗುರುತೆ ಕಾಣದ ತರ ಸಲ್ಲಂತ ಬೊಂಬೆ ತರ ಹಂಗೆ ತೇಲ್ಕೊಂಡು ಹೋಗಿ ಆ ಗದ್ದೆ ರೂಟ ಆಚೆ ಹೊರಟೋಗ್ಬಿಡುತ್ತೆ. ಆ ಗದ್ದೆ ರೂಟ ಆಚೆ ಹೋಗ್ತಾ ಇರೋದನ್ನ ನೋಡ್ತಾ ಇರೋದೆ ಅಲ್ಲಿಂದ ಡೋರ್ ತೆಗೆದು ಅಳಿಯಂದ್ರು ಬಂದ್ಬಿಡ್ತಾರೆ, ಮಗಳು ಬಂದ್ಬಿಡ್ತಾರೆ. ಇವರು ಎದ್ದು ಕರೆಕ್ಟ್ ಆಗಿ ಆಚೆ ಬರ್ತಾರೆ. ಆ ಮನೆ ಮುಂದೆಯಿಂದ ನೋಡ್ಬೇಕಾದ್ರೆ ಆ ಜಮೀನ್ ದಾಟಿ ಹೋಗ್ತಾ ಇರೋದನ್ನ 3 ಜನರು ಕಣ್ಣಾರೆ ನೋಡ್ಬಿಡ್ತಾರೆ. ಇದನ್ನ ನೋಡಿ ಅವರು ಫುಲ್ ಶಾಕ್ ಆಗಿ ಬೆಳಗ್ಗೆ ಎದ್ದು ಏನಾರ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿ ಎಲ್ಲ ಮನೆಯೊಳಗೆ ಹೋಗಿ ದೇವರ ಪ್ರಸಾದ ವಿಭೂತಿಗಳನ್ನೆಲ್ಲ ಇಟ್ಕೊಂಡು ಮಲಗ್ತಾರೆ. ಬೆಳಿಗ್ಗೆ 6 ಗಂಟೆ ಆಗ್ತಿದ್ದಂಗೆನೆ ಇದನ್ನೆಲ್ಲ ಹುಡುಕೋ ಹೋಗ್ತಾರೆ. ಎಲ್ಲಾರ ಒಂದ್ ಕಡೆ ಪರಿಹಾರ ಸಿಗುತ್ತಾ ಅಂತ. ಇದನ್ನ ಒಂದು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ವಿಚಾರಿಸ್ಬೇಕಾದ್ರೆ ದೇವಸ್ಥಾನ ಪೂಜಾರಿ ಇದನ್ನೆಲ್ಲ ಒಂದು ಲೆಕ್ಕಾಚಾರ ಹಾಕಿ ನೋಡಿದಾಗ ಅವ್ರು ಹೇಳ್ತಾರೆ, ಇದು ಆತ್ಮ ಬಂದಿದೆ ಅನ್ನೋದಕ್ಕಿಂತ ಆತ್ಮನ ನಿಮ್ ಮೇಲೆ ಕಳಿಸಿದ್ದಾರೆ, ನಿಮ್ ಮೇಲೆ ಹತ್ತಿಸ್ಬಿಟ್ಟಿದ್ದಾರೆ. ನಮ್ಮ ಮೇಲೆ ಹತ್ತಿಸ್ಬಿಟ್ಟವ್ರು ಅದ್ ಏನಂತ ಗೊತ್ತಿಲ್ಲ, ಬಟ್ ಆತ್ಮ ಅದಾಗಿದ್ ಬಂದಿದ್ದಲ್ಲ, ಅದು ನಿಮ್ ಮೇಲೆ ಹತ್ತಿಸ್ಬಿಟ್ಟಿರೋದ್ರಿಂದ ನಿಮ್ಮನ್ನ ಫಾಲೋ ಮಾಡ್ಕೊಂಡಿದೆ ಹೊರತು ಸುಮ್ನೆ ಬಂದಿತ್ತಲ್ಲ ಅದು. ಸೊ ನೀವ್ ಇದರಲ್ಲಿ ಎಚ್ಚರವಾಗಿರೋದು ತುಂಬಾ ಇದನ್ನ ನನ್ ಕೈಲಿ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಇದನ್ನ ಮೇಲತ್ತಿಸ್ಬಿಟ್ಟಂತ ವ್ಯಕ್ತಿ ಒಂದು ತಾಮ್ರದ ತಗಡಲ್ಲಿ ಅದೇನೇನೋ ಚಿಹ್ನೆಗಳನ್ನ ಬರೆದು ಅದನ್ನ ಹಾಕಿ ಕಳ್ಸಿರ್ತಾನೆ. ಅದ್ ಏನೇನು ಬರ್ದಿದ್ದಾನೆ, ಏನೇನ್ ಚಿಹ್ನೆಗಳಿದೆ ಅಂತ ಗೊತ್ತಿಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಸೊ ಇದು ನನ್ ಕೈಯಲ್ಲಿ ಆಗಲ್ಲ. ದಯವಿಟ್ಟು ನೀವು ಆ ವ್ಯಕ್ತಿನ ಹುಡುಕಿ ಇದ್ ಮಾಡಬೇಕು ಅಂತಂದಾಗ ಅವ್ರಿರೋ ಊರಲ್ಲಿ ಸುತ್ತ ಯಾವ ಕಡೆ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ಹೋದ್ ಪರಿಹಾರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ನೀವೇನೋ ದಾರಿ ಮಾಡ್ಕೊಡಿ ಅಂತ ಕೇಳಿದಾಗ ಆಗ ದೇವರನ್ನ ನೆನೆಸ್ಕೊಂಡು ಒಂದ್ 10 ನಿಮಿಷ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿ ಟಕ್ ಅಂತ ಇದ್ಬಿಟ್ಟು ನನಗೆ ಅದು ಯಾವ ಜಾಗ ಅಂತ ಗೊತ್ತಾಗ್ತಾ ಇದೆ, ನಿಮ್ಮ ಮನೆಯಿಂದ ಉತ್ತರ ದಿಕ್ಕಿಗೆ ಒಂದ್ 5 ಕಿಲೋಮೀಟರ್ ದೂರದ ಒಳಗಡೆನೆ ಹುಡುಕಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಅಲ್ಲಿರೋ ವ್ಯಕ್ತಿನೇ ಮಾಡಿರೋದು, ಆತ ಸ್ವಲ್ಪ ವಯಸ್ಸಾಗಿರೋನು, ಇದ್ರಲ್ಲೆಲ್ಲಾ ಮಂತ್ರಶಕ್ತಿಗಳಲ್ಲಿ ಕೈ ಎತ್ತಿದವನು, ಮೇಲ್ಕೈ ಇಟ್ಟವನು ಅನ್ನೋದನ್ನ ಹೇಳ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಅವರು ಆ ಹೆಂಗಸಿನ ತಂದೆ ಇದ್ರಲ್ಲ ಅವ್ರು ಬಂದು ಊರು ಹುಡುಕೊಂಡು ಯಾರು ಇದಾರ, ಈ ತರ ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಇದೆ, ಯಾರು ಮಾಡ್ಕೊಡ್ತಾರ, ರೆಡಿ ಮಾಡ್ಕೊಡ್ತಾರ ಅಂತ ಕೇಳ್ಕೊಂಡು ಬಂದಾಗ ಆವಾಗ ಒಬ್ರು ಹೇಳ್ತಾರೆ, ಈ ತರ ಇಲ್ಲೊಬ್ರು ವಯಸ್ಸಾಗಿರೋ ವ್ಯಕ್ತಿ ಇದಾರೆ, ವಾಮಾಚಾರ ಅಂದ್ರೆ ಅವ್ರ ಸ್ಪೆಷಲಿಸ್ಟ್, ದುಡ್ಡು ಕೊಟ್ರೆ ಏನ್ ಬೇಕಾರ ಮಾಡೋ ಅಂತ ದುಷ್ಟ ಮಂತ್ರವಾದಿ ಅವರು ಅನ್ನತ್ರ ಹೇಳ್ತಾರೆ. ಹಂಗಾರೆ ಸರಿ ಅಂತ ಅಂದ್ಬಿಟ್ಟು ಅವರು ಮನೆ ಮುಂದೆ ಕೂತ್ಕೋತಾರೆ. ಎಲ್ಲರೂ ಆ ದಿನ ಫುಲ್ ರಶ್ ಆಗಿರುತ್ತೆ. ಇವ್ರು ಅವ್ರ ಸರದಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿರ್ತಾರೆ. ಒಬ್ಬೊಬ್ಬರಾಗ ಹೋಗ್ತಾರೆ, ಅವ್ರವ್ರ ಸರದಿ ಮುಗಿಸ್ತಾರೆ, ಸೀದಾ ಅಲ್ಲಿಂದ ಬರ್ತಾ ಇರ್ತಾರೆ. ಇದು ಹಿಂಗೆ ಕಾಲ ನಡೀತಾ ಇವ್ರ ಸರದಿನೂ ಬರುತ್ತೆ. ಇವ್ರ ಸರದಿ ಬಂದು ಫಸ್ಟ್ ಅಪ್ಪ ಹೋಗ್ತಾರೆ, ಅದಾದ್ಮೇಲೆ ಅವ್ರ ಗಂಡ ಹೋಗ್ತಾರೆ. ಆಮೇಲೆ ಈ ಅಮ್ಮ ಕಾಲಿಟ್ಟು ಒಳಗಡೆ ಹೋಗ್ತಿದ್ದಂಗೆನೆ ಚಕ್ರ ಮಟ್ಟಿ ಹಾಕ್ಬೋದಂತ ವ್ಯಕ್ತಿ ಮೈ ನಂಗೆ ಒದ್ರುಬಿಟ್ಟು, ಹೇಯ್ ನೀ ಒಳಗ್ ಬರಬೇಡ, ಹೋಗ್ತಾ ಇರು, ನಿನಗೆ ನಾನು ಏನು ಮಾಡಲ್ಲ, ನೀನು ನಾನು ಯಾವುದೇ ರೀತಿ ಪರಿಹಾರ ಕೊಡಲ್ಲ, ನಿನ್ಗೆ ಯಾವ ಸಮಸ್ಯೆನೂ ನಾನು ಇದ್ ಮಾಡಲ್ಲ, ನೀವು ಹೋಗ್ತಾ ಇರೋ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾನೆ. ಇದನ್ನ ಕೇಳಿದ ತಕ್ಷಣ ಆ ಹುಡುಗಿ ಅವ್ರ ತಂದೆ ಆ ತಾತ ಹೋಗಿ ಕಾಲೇ ಬಿದ್ದು, ನನ್ ಮಗಳು ಒಂಟಿ ಹೆಂಗ್ಸು, ಜೊತೆಲಿ ಯಾರು ಇಲ್ಲ, ಪಾಪ ಸ್ಕೂಸು, ನೀವೇ ಏನಾರ ನೋಡಿ ಪ್ಲೀಸ್ ಹಂಗೆ ಹಿಂಗೆ ಅಂತ ಹೇಳಿ ಕಾಲೆಲ್ಲ ಬಿದ್ದು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಸರಿ ಈ ಇಷ್ಟು ಅಮೌಂಟ್ ಆಗುತ್ತೆ, ಈ ದೊಡ್ಡ ಅಮೌಂಟ್ ನೀವು ಕೊಟ್ರೇನೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ ಅಂತ ಅಂದ್ಬಿಟ್ಟು ಸ್ಟ್ರೈಟ್ ಆಗಿ ಹೇಳ್ಬಿಡ್ತಾರೆ. ಇದನ್ನ ಕೇಳ್ಕೊಂಡ ತಕ್ಷಣ ಸರಿ ಅಮೌಂಟ್ ತುಂಬಾ ದೊಡ್ಡದಾಗಿದ್ರು ಪರವಾಗಿಲ್ಲ, ಜೀವ ಬದುಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡಿದಾರೆ, ಸೀದಾ ಆ ಅಮೌಂಟ್ ರೆಡಿ ಮಾಡೋದಕ್ಕೆ ಹೋಗ್ತಾರೆ. ಹಂಗೂ ಹಿಂಗೂ ದುಡ್ಡು ಕಾಸು ರೆಡಿ ಮಾಡ್ಕೊತಂದು ಇವ್ರು ಕೊಟ್ಟು ಕೆಲಸ ಶುರು ಮಾಡಕ್ ಹೇಳ್ತಾರೆ. ಅವಾಗ ಒಂದು ಮಂತ್ರ ಗಿಂತರ ಮಾಡಿ ಮತ್ತೆ ಆ ವ್ಯಕ್ತಿ ಹೇಳ್ತಾರೆ, ನೀವು ತುಂಬಾ ಟೈಮ್ ಮೀರಿದ್ಮೇಲೆ ಬಂದ್ಬಿಟ್ಟಿದ್ದೀರಾ, ಸೊ ಇದು ಆಲ್ರೆಡಿ ನಿಮ್ಮ ಮಗಳನ್ನ ಆವರಿಸ್ಬಿಟ್ಟಿದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ,
ಆ ಆತ್ಮ ಬಂದು ಹೋಗುತ್ತೆ ಅಂತ ಒಪ್ಕೊಂಡ್ರಷ್ಟೇನೆ ಹೋಗುತ್ತೆ ಹೊರತು ಇದಾದ್ಮೇಲೆ ನನ್ನ ಕೈಲೂ ಇಲ್ಲ ಅನ್ನೋ ತರ ಹೇಳ್ಬಿಡ್ತಾರೆ. ಈ ಈ ಮಾತನ್ನ ಕೇಳಿ ಫುಲ್ಲು ತಲೆ ಕೆಡಿಸ್ಕೊಬಿಟ್ಟು, ನೀವೇನಾರ ಮಾಡಿ ನೀವೇ ಕೈಯಾರ ಬರೆದು ಹಾಕಿರತ್ತಾನೆ, ನೀವ್ ಹೇಳ್ದಂಗ್ ನಡೆಯುತ್ತೆ ತಾನೆ, ದಯವಿಟ್ಟು ಏನೋ ಮಾಡಿ, ನಾವು ಎಲ್ಲಾ ಕಡೆ ಹೋದು ಯಾರ ಕೈಲೂ ಏನೋ ಮಾಡಕ್ಕಾಗ್ಲಿಲ್ಲ ಅಂತಂದಾಗ ತಾತ ಆ ಮಂತ್ರವಾದಿ, ಆ ದುಷ್ಟ ಮಂತ್ರವಾದಿ ನಗ್ನಗ್ತಾ ಹೇಳ್ತಾನೆ, ನನ್ನ ಕೈಯಲ್ಲಿ ಕಟ್ಟಿರೋ ಮಂತ್ರನ ಬಿಚ್ಚಕ್ಕೆ ಯಾವನಾರ ಇನ್ನೂ ಬದುಕಿದಾನ ಈ ಊರಲ್ಲಿ ಅನ್ನೋ ತರ ಹೇಳ್ಬಿಟ್ಟು, ಸರಿ ಆಯ್ತು ಆ ಆ ಆತ್ಮನ ಕರೆಸ್ತೀನಿ ಅಂತ ಅನ್ಬಿಟ್ಟು ಕರೆಸ್ತಾರೆ. ಕರೆಸಿ ಮಂತ್ರಗಿಂತ ಮಾತಾಡ್ತಾ ಇರ್ಬೇಕಾದ್ರೆ ಈ ಆತ್ಮ ಯಾರ ಮೈಯಲ್ಲಿ ಬರುತ್ತೆ ಅಂತ ಕೇಳಿದಾಗ ಆ ಹೆಂಗಸನ್ನ ತೋರಿಸ್ಬಿಟ್ಟು ಆ ಹೆಂಗಸಿನ ಮೈಯಲ್ಲಿ ಬರುತ್ತೆ ಅಂತಂದ್ರೆ, ಆ ಹೆಂಗಸಿಗೆ ದೇವ್ರದ್ದು ಕಟ್ಟೆಲ್ಲ ಇತ್ತಲ್ಲ, ಅದ್ ಹೆಂಗೆ ಆ ಹೆಂಗಸ್ರ ಮೈಗೆ ಆವರಿಸ್ತು ಅಂತ ಕೇಳಿದಾಗ, ಹಿಂಗೆ ಫಸ್ಟ್ ದಿನ ಬಂದು ಬಾಗಿಲು ಬಡದಾಗ ಆ ಸೆಕೆಂಡ್ ಎದುರದ್ರಲ್ಲ, ಎದುರದ ಸೆಕೆಂಡ್ ಅಲ್ಲಿ ಮೈಯನ್ನ ಆವರಿಸ್ಬಿಡ್ತು, ಆ ಹೊಟ್ಟೆಲಿ ಉಳ್ಕೊಂಡಿದ್ದೆ ಆ ಆತ್ಮ ಅನ್ನೋ ತರ ಹೇಳ್ತಾರೆ. ಸರಿ ಹೌದಾ ಅಂತ ಅನ್ಬಿಟ್ಟು ಆ ಆ ಹೆಂಗಸನ್ ಗಂಡ ಇದ್ರಲ್ಲ, ಆ ಪದ್ಮ ಅವ್ರ ಗಂಡ, ಆ ಗಂಡ ಬಂದು ಪಾಪುವನ ಈಸ್ಕೊಂಡಿದ್ದೆ ತಡ, ಆ ಮೈಯಲ್ಲಿ ಆತ್ಮ ಬಂದು ಫುಲ್ಲು ಜೋರಾಗಿ ಕೂಗ್ಕೊಂಡು ಕಣ್ಣೀರ್ ಹಾಕೊಂಡು, ಅಯ್ಯೋ ನೀವೇ ತಾನೇ ನನ್ನ ಕಳಿಸಿದ್ದು, ಈಗ ನೀವೇ ವಾಪಸ್ ಕಳಿಸ್ಬಿಟ್ಟು ಏನಕ್ಕೆ ಹಿಂಸೆ ಕೊಡ್ತಿದ್ದೀರಾ, ನಾನು ಬದುಕಿದ್ದಾಗ್ಲಂತೂ ನನಗೆ ನೆಮ್ಮದಿ ಬದುಕಿರ್ಲಿಲ್ಲ, ಸತ್ ಮೇಲೂ ಕೂಡ ನೀವ್ ಹಿಂಗ್ ಮಾಡ್ತಾ ಇದ್ದೀರಲ್ಲ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಆಗ ತಾತ ಇದ್ಬಿಟ್ಟು, ನೀ ಯಾರಂತ ನನಗ್ ಗೊತ್ತಿಲ್ಲ, ಆದ್ರೆ ಯಾರೋ ಒಬ್ರು ಮಾಡಕ್ ಹೇಳಿದ್ರು, ಯಾರನ್ನ ಇಟ್ಟು ಕಳ್ಸವ ಅಂತಂದದಕ್ಕೆ ನಿನ್ ಕೊಟ್ರು, ಆದ್ರಿಂದ ನೀವ್ ಮಾಡ್ದೆ ಅಂತ ಹೇಳ್ತಾರೆ. ಆಕ್ಚುಲಿ ಈ ಪ್ರೇತನ ಮೇಲ್ ಹತ್ಸೋದು ಅನ್ನೋದ್ರ ಯಾವ ತರ ಮಾಡ್ತಾರೆ ಅಂತಂದ್ರೆ, ರೀಸೆಂಟ್ ಆಗಿ ಯಾರು ತೀರ್ಕೊಂಡಿದ್ದವ್ರ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆನ ತಂದು ಈ ತರ ದುಷ್ಟ ಮಂತ್ರವಾದಿಗಳಿಗೆ ಕೊಟ್ರೆ, ಆ ಬಟ್ಟೆ ಮುಖಾಂತರ ರೀಸೆಂಟ್ ಆಗಿ ಸತ್ತೋಗಿದ ಆ ಆತ್ಮಗಳನ್ನ ಆಚೆ ಕರೆಸಿ ಯಾರ್ಯಾರ ಮೇಲೆ ಮನೆಗೋ ಯಾರ್ಯಾರೋ ವ್ಯಕ್ತಿಗಳಿಗೋ ಅದನ್ನ ಮೇಲತ್ಸಿ ಬಿಟ್ಬಿಡ್ತಾರೆ. ಈ ತರ ನಡೀತಿರುತ್ತೆ. ಸೊ ಆ ತರ ಈ ಮನೆಗೆ ಇವರ ರಿಲೇಟಿವ್ಸ್ ಅಲ್ಲೇ ಇದ್ದ ಒಬ್ರು ಇವ್ರ ಮನೆಯವ್ರಿಗೆ, ಈ ಹೆಂಗಸ್ಗೆ ಪಾಪ ಹುಟ್ಟಿದೆ ಅನ್ನೋ ಒಂದು ರೀಸನ್ಗೆ ಅವ್ರು ಚೆನ್ನಾಗಿದ್ರಲ್ಲ, ನಾವು ಅದನ್ನ ನೋಡಕ್ಕೆ ಸಹಿಸ್ಕೊಳಕ್ ಆಗದೆ ಆ ಒಂದು ಬಟ್ಟೆನ ತಂದು ಕೊಟ್ಟು ಆ ಆತ್ಮನ ಇವ್ರ ಮೇಲೆ ಹತ್ಸಿರ್ತಾರೆ. ಕಡೆಗೆ ಆ ದುಷ್ಟ ಮಂತ್ರವಾದಿ ಇವ್ರನ್ನ ಕೇಳ್ತಾರೆ, ಈಗ ನಾನು ಏನ್ ಮಾಡ್ಲಿ, ನಿಮ್ಗೆ ಯಾರು ಕೊಟ್ರೋ ಅವ್ರಿಗೆ ಬೇಕಾದ್ರೆ ನಾವು ವಾಪಸ್ ಕಳ್ಸ್ಕೊಡ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಇವ್ರು ಇದ್ಬಿಟ್ಟು, ಇಲ್ಲ ನಮ್ಗೆ ಆತರ ಏನೋ ಮಾಡೋದ್ ಬೇಡ ಅಂತಂದಾಗ, ಆಗ ಮೈಯಲ್ಲಿದ್ದ ಆತ್ಮ ಮಾತಾಡುತ್ತೆ, ನಾನು ಮದುವೆಯಾಗಿ 3 ವರ್ಷ ಚೆನ್ನಾಗಿದ್ದೆ, ನನ್ನ ಬಂಜ ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಸ್ವಂತದವರು ರಿಲೇಟಿವ್ಸ್ ಎಲ್ಲರೂ 3 ವರ್ಷದಿಂದ ಚುಚ್ಚಿ ಮಾತಾಡ್ತಿದ್ರು, ಕಡೆಗೆ ನನ್ನ ಗಂಡನೂ ಚುಚ್ಚಿ ಮಾತಾಡೋ ಸ್ಟಾರ್ಟ್ ಮಾಡ್ಬಿಟ್ಟ, ಇದನ್ನ ಕೇಳಿಸ್ಕೊಂಡು ನಾ ಬದುಕದೇ ಬೇಡ ಅಂತ ಅನ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊಂಡೆ, ಹಂಗಿರೋ ನನ್ನನ್ನ ಕರೆಸಿ ನೀವು ಈಗ್ಲೂ ಹಿಂಸೆ ಮಾಡ್ತಿದಿರಲ್ಲ, ದಯವಿಟ್ಟು ನನ್ನ ಬಿಟ್ಟುಬಿಡಿ ಅಂತ ಅನ್ಬಿಟ್ಟು ಆ ಆತ್ಮ ಕೇಳ್ಕೊತಾ ಇರುತ್ತೆ. ಇದನ್ನ ಕೇಳ್ಕೊಂಡಿದಾಗ ಪದ್ಮ ಅವ್ರ ಗಂಡ ಇದ್ಬಿಟ್ಟು, ಸರಿ ಅದನ್ನ ಮೋಕ್ಷಕ್ಕೆ ಬಿಟ್ಬಿಡಿ, ಅದನ್ನ ಏನು ಮಾಡೋದ್ ಬೇಡ, ನಮ್ಮ ಹತ್ರದಿಂದ ಸಮಸ್ಯೆ ಹೋದ್ರು ಸಾಕು ಅಂತ ಹೇಳ್ಬಿಟ್ಟು ಎತ್ತಿ ನಮಸ್ಕಾರ ಮಾಡ್ಬಿಟ್ಟು ಆ ದುಡ್ಡನ್ನ ಕಾಣಿಕೆ ಇಟ್ಬಿಟ್ಟು ಅವ್ರ ಹತ್ರದಿಂದ ಅಲ್ಲಿ ಸೊಲ್ಯೂಷನ್ಸ್ ತಗೊಂಡು ಆಚೆ ಬರ್ತಾರೆ. ಅವರು ಅದನ್ನ ಯಾವ್ದೋ ಒಂದು ಕೂದಲನ್ನ ಬಿಡಿಸಿ ಅದನ್ನ ಒಂದು ಮೊಳೆಗೆ ಕಟ್ಟಿ ಅದನ್ನ ತಕೊಂಡೋಗಿ ಒಂದು ಹುಣಸೆ ಮರ ಕೊಡೋದು, ಆ ಆತ್ಮನ ಇಲ್ಲಿಂದ ಬಿಡಿಸಿ ಹುಣಸೆ ಮರದಲ್ಲಿ ಬಂಧಿಸ್ಕೊಡ್ತಾರೆ. ಆ ಯಮ್ಮನ ಆತ್ಮಕ್ಕೆ ಆಯುಸ್ ಎಷ್ಟಿತ್ತೋ ಅಷ್ಟು ಆಯುಸ್ ತನಕ ಮಾತ್ರ ಆ ಹುಣಸೆ ಮರ ಇರುತ್ತೆ, ಅದಾದ್ಮೇಲೆ ಅದು ಮೋಕ್ಷಕ್ಕೆ ಹೊಂಟೋಗುತ್ತೆ. ಈ ವಿಷಯಗಳನ್ನ ನಡೆದನ್ನೆಲ್ಲ ನೋಡಿ ಆ ಪದ್ಮ ಗಂಡ ತಂದೆ 3 ಜನನೂ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವತ್ತಿಂದ ಈ ನಿಮಿಷದವರೆಗೂ ಆ ಚಿಕ್ಕ ಪಾಪ ಹುಟ್ಟದ ವ್ಯಕ್ತಿ ಇವತ್ತು 25 ವರ್ಷದ ಹುಡುಗ ಇವತ್ತುವರೆಗೂ ಅವರು ಯಾವುದೇ ಸಮಸ್ಯೆ ಇಲ್ಲದೆ ಮನೇಲಿ ಚೆನ್ನಾಗಿ ಇದ್ದಾರೆ. ಈ ಸ್ಟೋರಿ ಹೇಗಿತ್ತು ನನ್ನ ಕಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು.